ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 8ನೇ ತರಗತಿ ಭಾಗ 2 ಇದರಲ್ಲಿ ಬರುವಂತಹ ಬಾಸ್ಕೆಟ್ಬಾಲ್ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು 6ನೇ ತರಗತಿಯ ಭಾಗ 1 ಭಾಗ 2, 7ನೇ ತರಗತಿಯ ಭಾಗ 1 ಭಾಗ 2 ಹಾಗೆ 8ನೇ ತರಗತಿಯ ಭಾಗ 1 ಮುಗಿಸಿದ್ದೀನಿ. ಇವತ್ತು ಭಾಗ 2 ಸ್ಟಾರ್ಟ್ ಮಾಡಿದ್ದೀನಿ. ಹ್ಯಾಂಡ್ಬಾಲ್ ಬಗ್ಗೆ ಹೇಳಿದ್ದೀನಿ. ಇವಾಗ ಬಾಸ್ಕೆಟ್ಬಾಲ್ ಈ ಒಂದು ಆಟದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ಒಂದು ವಿಷಯ 8ನೇ ತರಗತಿಯ ಮಕ್ಕಳಿಗೂ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಬಾಸ್ಕೆಟ್ಬಾಲ್ ಈ ಒಂದು ಅಧ್ಯಾಯದಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ ಬಾಸ್ಕೆಟ್ಬಾಲ್ ಆಟದ ಇತಿಹಾಸ ಮತ್ತು ಬೆಳವಣಿಗೆ. ಹಂಗಂದರೆ ಬಾಸ್ಕೆಟ್ಬಾಲ್ ಯಾವ ರೀತಿ ಹುಟ್ಟು ಬಂತು ಮತ್ತು ಯಾವ ರೀತಿ ಡೆವಲಪ್ ಆಯಿತು ಅಂಥೇಳಿ, ಹಾಗೆ ಬಾಸ್ಕೆಟ್ಬಾಲ್ ಆಟದ ಅಂಕಣ ಮತ್ತು ಅಳತೆ, ಬಾಸ್ಕೆಟ್ಬಾಲ್ ಆಟದಲ್ಲಿ ಉಪಯೋಗಿಸುವ ಉಪಕರಣಗಳು ಹಾಗೂ ಬಾಸ್ಕೆಟ್ಬಾಲ್ ಆಟದ ನಿಯಮಗಳು. ಇಷ್ಟು 4 ಟಾಪಿಕ್ಗಳು ಮಾಡ್ತೀವಿ ಇವತ್ತಿನ ಈ ಒಂದು ಲೆಸನ್ನಲ್ಲಿ ಸವಿವರವಾಗಿ ತಿಳ್ಕೊತೀವಿ. ಹಾಗಾದರೆ ಪ್ರಸ್ತಾವನೆ ಅಂದರೆ ಪೀಠಿಕೆ ಇದರದ್ದು ಬಾಸ್ಕೆಟ್ಬಾಲ್ದು. ಬಾಸ್ಕೆಟ್ಬಾಲ್ ಆಟವನ್ನು ಒಳಾಂಗಣ ಮತ್ತು ಹೊರಾಂಗಣ ಎರಡರಲ್ಲಿ ಆಟ ಆಡ್ತೀವಿ. ಬಾಸ್ಕೆಟ್ಬಾಲ್ ಆಟ ಒಂದು ಏನಾಗಿದೆ, ಡ್ಯಾಶ್ ಆಗಿದೆ ಅಂತ ಕೊಡ್ತಾರೆ ಎಕ್ಸಾಮಲ್ಲಿ. ಅದು ಒಳಾಂಗಣನೂ ಆಗಿದೆ, ಹೊರಾಂಗಣನೂ ಆಗಿದೆ. ಅಂದರೆ ಒಳಗಡೆನೂ ಆಡ್ಬೋದು, ಹೊರಗಡೆನೂ ಆಡ್ಬೋದು. ಈ ಕ್ರೀಡೆಯನ್ನು ಸ್ಪರ್ಧಾತ್ಮಕವಾಗಿ ಮಾತ್ರವಲ್ಲದೆ ಮನೋರಂಜನೆಗಾಗಿ ಆಡ್ತಾರೆ. ಈ ಕ್ರೀಡೆ ಏನು ಮಾಡ್ತಾರೆ, ಸ್ಪರ್ಧೆಗಳಿಗಷ್ಟೇ ಅಲ್ಲದೆ ಮನೋರಂಜನೆಗಾಗಿ ಕೂಡ ಆಡ್ತಾರೆ. ಸ್ಪರ್ಧೆಗಾಗಿ ಆಡುವುದಾದರೆ ನಿಯಮಬದ್ಧವಾಗಿ ನಿರ್ದಿಷ್ಟ ಅಂಕಣದಲ್ಲಿ ಆಡುವ ಅನಿವಾರ್ಯತೆ ಇರ್ತದೆ. ಸ್ಪರ್ಧೆಗಾಗಿ ಆಡಬೇಕಾದ್ರೆ, ನಾವು ಸ್ಪರ್ಧೆ ಮಾಡಬೇಕಾದ್ರೆ ಅಲ್ಲಿ ನಿಯಮವಾಗಿರ್ತವೆ ಮತ್ತು ನಿರ್ದಿಷ್ಟ ಅಂಕಗಳು ಇರ್ತವೆ. ಅದಕ್ಕೋಸ್ಕರ ನಾವು ಅಲ್ಲಿ ಅನಿವಾರ್ಯವಾಗಿ ಆಡಬೇಕು. ಇಲ್ಲದಿದ್ದರೆ ಸೂಕ್ತ ಮಾರ್ಪಾಡುಗಳೊಂದಿಗೆ ಈ ಆಟವನ್ನು ಆಡ್ತಾರೆ. ಇಲ್ಲ ಅಂದರೆ ಸ್ಪರ್ಧೆ ಇರಲಿಲ್ಲ, ಮನೋರಂಜನೆಗೋಸ್ಕರ ಆಡ್ತಿದ್ರೆ ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೇನು ಮಾಡ್ತಾರೆ, ಏರ್ಪಾಡನ್ನು ಮಾಡ್ಕೋತಾರೆ, ಅಂದರೆ ಚೇಂಜ್ ಮಾಡ್ಕೋತಾರೆ. 5 ಆಟಗಾರರನ್ನು ಒಳಗೊಂಡು 2 ತಂಡಗಳ ಮಧ್ಯೆ ಆಯತಾಕಾರದ ಅಂಕಣದಲ್ಲಿ ಈ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಆಡ್ತಾರೆ. 5 ಜನ ಆಟ ಆಡ್ತಾರೆ. ಆ ಕಡೆ ಟೀಮ್ ಈ ಕಡೆ ಟೀಮಲ್ಲಿ 7 ಜನ ಎಕ್ಸ್ಟ್ರಾ ಪ್ಲೇಯರ್ ಇರ್ತಾರೆ. ಇಲ್ಲಿ ಎಲ್ಲ ಇದು ಅಂಕಣ ಕೂಡ ಆಯತಾಕಾರ ಇದೆ. ನಿರ್ದಿಷ್ಟ ನಿಯಮವನ್ನು ಪಾಲಿಸುವುದರೊಂದಿಗೆ ಗಾಳಿ ತುಂಬಿದ ಚೆಂಡನ್ನು ನೆಲಕ್ಕೆ ಸಮಾನಾಂತರವಾಗಿ ಅಂದರೆ 3.50 ಮೀಟರ್ ಅಡಿ ಎತ್ತರದಿಂದ ನೆಟ್ಟಿರುವ ರಿಂಗಿನೊಳಗೆ ಹಾಕುವುದು ಈ ಕ್ರೀಡೆಯ ಉದ್ದೇಶವಾಗಿರ್ತದೆ. ಎಷ್ಟಂದರೆ 3.05 ಮೀಟರ್ 3.05 ಮೀಟರ್ ಅಡಿ ಎತ್ತರದಲ್ಲಿ ನೆಟ್ಟಿರುವ ರಿಂಗಿನೊಳಗೆ ಹಾಕುವುದೇನಾಗುತ್ತೆ ಈ ಕ್ರೀಡೆಯ ಉದ್ದೇಶ. ಅಷ್ಟು ಹೈಟ್ ಇರುವಂತಹ ಒಂದು ರಿಂಗ್ನೊಳಗೆ ನಮ್ಮ ಬಾಲನ್ನು ಹಾಕಬೇಕು, ಅವಾಗೆ ರಿಂಗ್ ಆಗ್ತೈತಿ. ಶೂಟಿಂಗ್, ಪಾಸಿಂಗ್, ಡ್ರಿಬ್ಲಿಂಗ್ ಹಾಗೂ ರಿಬೌಂಡಿಂಗ್ ಇವು ಆಕ್ರಮಣಕಾರಿ ತಂತ್ರಗಳು ಹಾಗೂ ರಕ್ಷಣಾತ್ಮಕ ಸನ್ನಿವೇಶಗಳನ್ನು ಬಳಸಿ ಕೂಡ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಏನು ಮಾಡ್ತವೆ ತಂಡಗಳು ಹವಣಿಸ್ತವೆ. ಶೂಟಿಂಗ್ ಮಾಡಬೇಕು, ಪಾಸಿಂಗ್ ಮಾಡಬೇಕು, ಡ್ರಿಬ್ಲಿಂಗ್ ಮಾಡಬೇಕು, ರಿಬೌಂಡಿಂಗ್ ಮಾಡಬೇಕು. ಈ ತಂತ್ರವನ್ನು ಬಳಸಿ ಏನು ಮಾಡಬೇಕು, ನಾವು ಆಕ್ರಮಣಕಾರಿ ಆಟವನ್ನು ಆಡಬೇಕು. ಇವಾಗ ಇತಿಹಾಸ. ಈ ಕ್ರೀಡೆಯನ್ನು ಅಮೇರಿಕದ ಸ್ಪ್ರಿಂಗ್ ಫೀಲ್ಡ್ನ YMC ತರಬೇತಿಯ ಶಿಕ್ಷಕರಾದಂತಹ ಡಾಕ್ಟರ್ ನೈಸ್ಮಿತ್ ಅವರು ಏನು ಮಾಡ್ತಾರೆ, 1891ರಲ್ಲಿ ಕಂಡುಹಿಡ್ತಾರೆ. ವಾಲಿಬಾಲ್ 1895, ಇದು 1891. ಅದೇ ತರಬೇತಿಯ ಶಾಲೆಯ ಶಿಕ್ಷಕರಾದಂತಹ ಅಂದರೆ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದಂತಹ ಡಾಕ್ಟರ್ ಲೂಥರ್ ಗುಲಿಕ್ ಅವರು ಏನು ಮಾಡ್ತಾರೆ, ಇದಕ್ಕೊಂದು ನಿರ್ದೇಶನ ಕೊಟ್ಟು ಈ ಕ್ರೀಡೆಗೆ ಏನು ಮಾಡ್ತಾರೆ, ಒಂದು ರೂಪುರೇಷೆ ನೀಡ್ತಾರೆ. ತೀವ್ರವಾದ ಚಳಿಗಾಲದಲ್ಲಿ ಫುಟ್ಬಾಲ್ ಕ್ರೀಡೆಯನ್ನು ಏನು ಮಾಡ್ತಾರೆ, ಒಳಾಂಗಣ ಕ್ರೀಡೆಯಲ್ಲಿ ಆಡ್ತಾರೆ. ಇದು ಗೇಮೇ ಒಳಾಂಗಣ ಮತ್ತು ಹೊರಾಂಗಣ 2 ಕಡೆ ಆಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇದೇನು ಮಾಡ್ತಾರೆ, ತೀವ್ರ ಚಳಿ ಇತ್ತಂದರೆ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಒಳಾಂಗಣ ಕ್ರೀಡೆಯನ್ನು ಆಡ್ತಾರೆ. ತರಬೇತಿ ಶಾಲೆಯ ವಿದ್ಯಾರ್ಥಿಗಳ ದೈಹಿಕ ಕ್ಷಮತೆಯನ್ನು ಕಾಪಾಡುವುದು ಅವರ ಉದ್ದೇಶವಾಗಿರ್ತೈತಿ. ಅಂದರೆ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ಷಮತೆಯನ್ನು ಕಾಪಾಡುವುದು ಅವ್ರದ್ದು ಉದ್ದೇಶ ಆಗಿರ್ತೈತಿ. ಗೋಡೆಗಳಿಂದ ಕೂಡಿದ ವ್ಯಾಯಾಮ ಮಂದಿರವನ್ನು ಗಮನದಲ್ಲಿಟ್ಟುಕೊಂಡು ನೈಸ್ಮಿತ್ ಅವರು ಏನು ಮಾಡ್ತಾರೆ, ಬಾಸ್ಕೆಟ್ಬಾಲ್ ಕ್ರೀಡೆ ಏನು ಮಾಡ್ತಾರೆ, ಮೂಲಭೂತ ನಿಯಮವನ್ನು ಬರೀತಾರೆ. ಬಾಸ್ಕೆಟ್ಬಾಲ್ ಆಟದ ಮೂಲಭೂತ ನಿಯಮಗಳು ಯಾರು ಬರೆದರು ಅಂದರೆ ಅದು ನೈಸ್ಮಿತ್ ಅವರು. ಇವರ ಪ್ರಕಾರ ಗೋಡೆಗೆ 10 ಅಡಿ ಎತ್ತರದಲ್ಲಿ
ಪಿಚ್ ಹಣ್ಣಿನ ಬುಟ್ಟಿಯನ್ನು ತಳಹದಿ ಸಮೇತವಾಗಿ ಮೊಳೆ ಹೊಡೆದು ಕೂಡಿಸ್ತಾರೆ. ಏನು ಮಾಡ್ತಾರೆ, 10 ಅಡಿ ಎತ್ತರದಲ್ಲಿ ಪೀಚ್ ಹಣ್ಣಿನ ಬುಟ್ಟಿಯನ್ನು ಮೊಳೆ ಹೊಡೆದು ಏನು ಮಾಡ್ತಾರೆ, ಕೂಡಿಸ್ತಾರೆ. 1906ರಲ್ಲಿ ಬುಟ್ಟಿಯ ಬದಲಾಗಿ ಒಂದು ಹಿಂಭಾಗದ ಹಲಿಗೆಗೆ ಅಂದರೆ ಬ್ಯಾಕ್ ಬೋರ್ಡ್ ಜೋಡಿಸಲಾದ ಲೋಹದ ಹೂಪ್ಸಿಗೆ ಇದನ್ನು ಬದಲಾಯಿಸ್ತಾರೆ. ಆಮೇಲೆ ಪಿಚ್ ಹಣ್ಣಿನ ಬುಟ್ಟಿ ತೆಗೆದು ಏನು ಮಾಡ್ತಾರೆ, ಲೋಹದ ಹೂಪ್ಸನ್ನು ಈ ಒಂದು ಇದಕ್ಕೆ ಜೋಡಿಸ್ತಾರೆ. ಇದರಿಂದ ಪ್ರತಿ ಬಾರಿ ಏನು ಮಾಡ್ತಾರೆ, ಬುಟ್ಟಿಯೊಳಗೆ ಚೆಂಡನ್ನು ಹಾಕಿ ಅಂಕ ಗಳಿಸಿದಾಗ ಅದನ್ನು ಹೊರ ತೆಗೆಯುವ ಕೆಲಸ ಮುಗಿತು. ಅಂದರೆ ಪಿಚ್ ಹಣ್ಣಿನ ಬುಟ್ಟಿ ಇದ್ದಾಗ ಅದ್ರ ಬಾಲ್ ಬಾಡಿ ಮೇಲೆ ಆ ಬಾಲ್ ತೆಗಿಬೇಕಾಗಿತ್ತು, ಕೆಳಗಡೆ ಬಾಲ್ ಬೀಳೋಕ್ಕೆ ಪ್ಲೇಸ್ ಇರಲಿಲ್ಲ. ಆದರೆ ಈ ಒಂದು ಹೋಪ್ಸನ್ನು ಅಳವಡಿಸಿದ ಮೇಲೆ ಅವಾಗ ಏನು ಮಾಡ್ತೈತೆ, ಬಾಲ್ ತೆಗೆಯುವಂಥ ಕೆಲಸ ಇಲ್ಲಿ ಇರಲಿಲ್ಲ. ಕಾಲಕ್ರಮೇಣ ಹಲವಾರು ಬದಲಾವಣೆಗಳನ್ನು ಮಾಡ್ತಾ ಬಂದರು. ಕಾಲಕ್ರಮೇಣ ಏನು ಮಾಡಿದ್ರು, ಈ ಕಡೆಯಲ್ಲಿ ಹಲವಾರು ಬದಲಾವಣೆಗಳು ಮಾಡೋಕ್ಕೆ ಬಂದರು. ಇವಾಗ ರಿಂಗ್ ಹಾಗೂ ನೆಟ್ಟನ್ನು ಬಳಸಿ ಚೆಂಡನ್ನು ಏನು ಮಾಡ್ತಾರೆ, ಸಲೀಸಾಗಿ ನುಸುಳುವಂತೆ ಮಾಡ್ತಾಯಿದ್ದಾರೆ. ಪ್ರಾರಂಭದಲ್ಲಿ ಅಂಕ ಗಳಿಸಲು ಒಂದು ಫುಟ್ಬಾಲನ್ನು ಬಳಸಲಾಗಿತ್ತು. ಇನ್ನು ಪ್ರಾರಂಭದಲ್ಲಿ ಬಾಸ್ಕೆಟ್ಬಾಲ್ಗೆ ಪ್ರತ್ಯೇಕವಾದಂಥ ಒಂದು ಬಾಲ್ ಇರಲಿಲ್ಲ. ಬಾಲನ್ನು ಬಳಸ್ಕೊಂಡು ಏನು ಮಾಡಿದರು, ಈ ಬಾಸ್ಕೆಟ್ಬಾಲ್ ಆಟವನ್ನು ಆಡಿದರು. ಆದರೆ ಕ್ರಮೇಣ ಏನು ಮಾಡಿದ್ರು ಅಂದರೆ ಕಿತ್ತಳೆ ಬಣ್ಣದ ಚೆಂಡಿನ ಆವಿಷ್ಕಾರವಾಯಿತು. ಕಿತ್ತಳೆ ಬಣ್ಣದ ಏನು ಮಾಡ್ತಾರೆ, ಇಲ್ಲಿ ಚೆಂಡನ್ನು ಕಂಡುಹಿಡಿದ್ದಾರೆ. ಈ ಬಣ್ಣನೇ ಯಾಕಂದರೆ ಆಟಗಾರರಿಗೆ ಸ್ಪಷ್ಟವಾಗಿ ಕಾಣಲು ಈ ಒಂದು ಕಿತ್ತಳೆ ಬಣ್ಣದ ಚೆಂಡನ್ನು ಆವಿಷ್ಕಾರ ಮಾಡ್ತಾರೆ. ಅತಿ ಹೆಚ್ಚು ಅಂಕ ಗಳಿಸಿದ ತಂಡವು ಏನು ಮಾಡ್ತದೆ, ಇಲ್ಲಿ ವಿಜಯಶಾಲಿ ಆಗ್ತದೆ. ನೈಸ್ಮಿತ್ ಅವರು ತಾವು ಆವಿಷ್ಕರಿಸಿರುವಂತಹ ಆಟದ ಯಶಸ್ಸಿನ ಬಗ್ಗೆ ಪ್ರಾರಂಭದಲ್ಲಿ ಅನುಮಾನ ವ್ಯಕ್ತಪಡಿಸಿದರು. ಏಕೆಂದರೆ ಇದು ಇಂಪ್ರೂವ್ ಆಗ್ತೈತೋ ಇಲ್ಲ ಅಂತ ಏನು ಮಾಡಿದ್ರು, ಅವರು ಪ್ರಾರಂಭದಲ್ಲಿ ಅವರಿಗೆ ಡೌಟ್ ಇರ್ತಿತ್ತು. ಈ ಕ್ರೀಡೆಗೆ ಅವ್ರು ಏನು ಮಾಡಿದ್ರು, ಬಾಸ್ಕೆಟ್ಬಾಲ್ ಅಂತ ಹೆಸರಿಟ್ಟರು. ಬಾಸ್ಕೆಟ್ಬಾಲ್ ಅಂತ ಹೆಸರು ಯಾರಿಟ್ಟರು ಅಂದರೆ ಅದು ನೈಸ್ಮಿತ್ ಅವರೇ. ಪ್ರಥಮ ಬಾರಿ ಅಧಿಕೃತವಾಗಿ ಪಂದ್ಯಾಟವನ್ನು 1892ರಲ್ಲಿ YMCAಯಲ್ಲಿ ವ್ಯಾಯಾಮ ಮಂದಿರದಲ್ಲಿ ಆಡಲಾಯಿತು. 1891ರಲ್ಲಿ ಕಂಡುಹಿಡಿದರು. ಆದರೆ ಆಡಿದ್ದು YMCAಯಲ್ಲಿ 1892ರಲ್ಲಿ, ಅಂದರೆ ಒಂದು ವರ್ಷ ಆದಮೇಲೆ. 9 ಆಟಗಾರರನ್ನು ಒಳಗೊಂಡು 2 ತಂಡಗಳ ನಡುವೆ ಅಂದಿನ ನಿಯಮಗಳನ್ನು ಅನುಸರಿಸಿ ನಡೆದ ಆ ಪಂದ್ಯಾಟವು 1 ಮತ್ತು 0 ಅಂಕಗಳೊಂದಿಗೆ ಏನು ಮಾಡಿತ್ತು, ಕೊನೆಗೊಂಡಿತು. ಪ್ರಾರಂಭದಲ್ಲಿ 9 ಜನ ಆಟಗಾರರನ್ನು ಆಡ್ತಾಯಿದ್ರು. ಆಮೇಲೆ ಬರ್ತಾ ಅದನ್ನು ಆಟಗಾರರ ಸಂಖ್ಯೆ ಏನು ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ನಾವು ಅಂಕ ಗಳಿಸಬೇಕಾದರೆ 25 ಅಡಿ ದೂರದಿಂದ ಚೆಂಡನ್ನು ಬುಟ್ಟಿಯೊಳಗೆ ಹಾಕಬೇಕು. ಅಂದರೆ ಅಂಕ ಪಡ್ಕೋಬೇಕಂದ್ರೆ 25 ಅಡಿ ದೂರದಿಂದ ಏನು ಮಾಡಬೇಕು, ಚೆಂಡನ್ನು ಆ ಬುಟ್ಟಿಯೊಳಗೆ ಹಾಕಬೇಕಾಗಿತ್ತು. ಅಂದಿನ ಅಂಕಣವು ಪ್ರಸ್ತುತ ಇವಾಗಿತ್ತಲ್ಲ, ಈ ಅಂಕಣದಿಂದ ಅರ್ಧ ಮಾತ್ರ ಇತ್ತು. ಇವಾಗ ಫುಲ್ ಒಂದು ಮೆಜರ್ಮೆಂಟ್ ಎಷ್ಟಿದೆ ಅಷ್ಟು, ಅದರ ಅರ್ಧ ಅವಾಗ ಏನಿತ್ತು, ಬಾಸ್ಕೆಟ್ಬಾಲ್ ಇತ್ತು. ಇದ್ರ ಮೆಜರ್ಮೆಂಟ್ ಇದೆ, ಮುಂದೆ ಹೇಳ್ತೀನಿ. ಪ್ರಥಮವಾಗಿ 1938ರಲ್ಲಿ ಅಮೇರಿಕದ ಆಹ್ವಾನಿತ ಮಹಾವಿದ್ಯಾಲಯಗಳು ಏನು ಮಾಡಿದ್ವು, ರಾಷ್ಟ್ರಮಟ್ಟದ ಪಂದ್ಯಾಟಕ್ಕೆ ಈ ಚಾಲನೆಯನ್ನು ಕೊಟ್ಟು ಬಾಸ್ಕೆಟ್ಬಾಲ್ ಪಂದ್ಯಾಟಕ್ಕೆ ರಾಷ್ಟ್ರಮಟ್ಟದಲ್ಲಿ 1938ರಲ್ಲಿ ಆಡ್ತಾಯಿದ್ರು. ನ್ಯಾಷನಲ್ ಕೊಲೆಜಿಯೇಟ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಂದರೆ NCAA, ಇದ್ರ ಲಾಂಗ್ ಫಾರ್ಮ್ ಅದು. ಇದ್ರ ಪ್ರಕಾರ ಅಂದರೆ NCAA ಪ್ರಕಾರ ಪಂದ್ಯಾವಳಿಗಳು ಆ ಸಮಯದಲ್ಲಿ ಪ್ರಾರಂಭ ಆಗಬೇಕು. ಪಂದ್ಯಾವಳಿಗಳನ್ನು ಮಾಡಬೇಕು, ಆ ಸಮಯದಲ್ಲೇ ಆಗಬೇಕು. ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಹಿಂಗಂದರೆ NBA ಕೇಳ್ತಾರೆ, ಅದನ್ನು ಕೇಳಿದ್ರೆ ಇಟ್ಕೋಬೇಕು. NBA ಅಂದರೆ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್. 1946ರಲ್ಲಿ ಅಮೇರಿಕಾದಲ್ಲಿ ಏನಾಯಿತು, ಈ ಒಂದು ಸಂಸ್ಥೆ ರಚನೆ ಆಯಿತು, ಅದು NBA. ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು 1936ರಲ್ಲಿ ಏನು ಮಾಡಿದ್ರು, ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಸೇರ್ಪಡೆ ಮಾಡಿದ್ರು. ಇವಾಗ ಅಂಕಣದ ಪರಿಚಯ. FIBA ಸಂಘಟನೆ ಪ್ರಕಾರ ನಿಯಮಬದ್ಧ ಬಾಸ್ಕೆಟ್ಬಾಲ್ ಆಟದ ಅಂಕಣವು ಚಿತ್ರದಲ್ಲಿರುವಂತೆ ಆಯತಾಕಾರದಲ್ಲಿರಬೇಕು. ಅಂಕಣದ ಪ್ರಮುಖ ಗೆರೆಗಳ ಹೆಸರನ್ನು ಏನು ಮಾಡಿದ್ದಾರೆ, ಇಲ್ಲಿ ಕೆಳಗೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡೋಣ. ಬಾಸ್ಕೆಟ್ಬಾಲ್ ಅಂಕಣದ ಎಲ್ಲ ಗೆರೆಗಳು ಎಷ್ಟು ಇರಬೇಕಪ್ಪ, ಆಗಲ್ಲ ಅಂದರೆ 5 ಸೆಂಟಿಮೀಟರ್ ಇರಬೇಕು. ಅಂಕಣದ ಎರಡೂ ತುದಿಗಳಲ್ಲಿ ರಿಂಗ್ ಮತ್ತು ನೆಟ್ ಒಳಗಡೆ ಏನು ಮಾಡಬೇಕು, ಹಿಂಭಾಗದ ಹಲಗೆಯನ್ನು ಕೊನೆಯ ಗೆರೆಯಿಂದ 1.20 ಮೀಟರಷ್ಟು ಒಳಗೆ ಬರುವ ಹಾಗೆ ನೆಟ್ಟಿರಬೇಕು. ಏನು ಮಾಡಬೇಕು, ರಿಂಗ್ ಮತ್ತು ನೆಟ್ಟು ಹಿಂಭಾಗದ ಹಲಿಗೆ ಇರ್ತದಲ್ಲ, ಆ ಹಲಿಗೆಯಿಂದ ಕೊನೆಯ ಗೆರೆಯಿಂದ 1.20 ಮೀಟರಷ್ಟು ಒಳಗೆ ಬರುವ ಹಾಗೆ ಆ ನೆಟ್ಟನ್ನು ನೆಟ್ಟಿರಬೇಕಂತೆ.
ನೆಲದಿಂದ ರಿಂಗ್ ಮೇಲ್ಭಾಗಕ್ಕೆ ಎಷ್ಟಿರಬೇಕಪ್ಪ, ನೆಲದಿಂದ ರಿಂಗ್ ಮೇಲ್ಭಾಗಕ್ಕೆ ಎಷ್ಟಿರಬೇಕಂದ್ರೆ 3.05 ಮೀಟ್ರ್ ಇರಬೇಕು. 3.05 ಮೀಟರ್ ಏನಿರಬೇಕು, ಇದಿಷ್ಟು ಹೈಟಿಂದ ಆ ರಿಂಗಿನೊಳಗೆ ನಾವು ಬಾಲ್ ಹಾಕ್ಬೇಕಂತ ಹೇಳಿದ್ರಲ್ಲ, ಅವಾಗ ಏನಾಗ್ತಿತ್ತು, ಗೋಲ್ ಆಗ್ತದೆ ಅಂತ ಹೇಳಿದ್ರಲ್ಲ, ಅಂದರೆ ಬಾಸ್ಕೆಟ್ ಆಗ್ತದಂತಲ್ಲ ಅಂತ ಹೇಳಿದ್ರಲ್ಲಿ ಅದೇ ಇದು. ಇವಾಗ ಹಿಂಭಾಗದ ಹಲಗೆ ಮತ್ತು ಬಾಸ್ಕೆಟ್ ಬಾಲ್ ವಿವರಣೆ ಏನು ಮಾಡಿದೆ ಇಲ್ಲಿ ನೀಡಲಾಗಿದೆ. ನೋಡಿದ್ದು ಮೆಜರ್ಮೆಂಟ್, ಇದು ಗ್ರೌಂಡ್, ಇದು ಪ್ರಾರಂಭದಲ್ಲಿ ಈ ಕಡೆದು ಅಂದರೆ ಇಷ್ಟು ಅರ್ಧ ಗ್ರೌಂಡ್ ಅಷ್ಟೇ ಇತ್ತಂತೆ. ಪ್ರೆಸೆಂಟ್ ಈ ಕಡೆಯಿಂದೆಲ್ಲ ಇದೆಲ್ಲ ಇಷ್ಟೆಲ್ಲ ಇರಲಿಲ್ಲ, ಮಧ್ಯಗೆರೆಯಿಂದ ಅರ್ಧ ಗ್ರೌಂಡ್ ಅಷ್ಟೇ ಆ ಟೈಮಲ್ಲಿ ಇತ್ತಂತೆ. ನೋಡ್ರಿದು ಎಂಡ್ ಲೈನು ಅಂದರೆ ಇದು ಉದ್ದ, ಅಗಲ, ಇದು ಉದ್ದ, ಇದು ಸೆಂಟರ್ ಲೈನ್, ಇದು ಸೈಡ್ ಲೈನ್. ಇದ್ರ ಮೆಜರ್ಮೆಂಟ್ ಪ್ರತಿಯೊಂದರಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಕೆಳಗಡೆ ನೋಡೋಣ. ಇದು ಒಂದು ನಿಮ್ಮ ಹತ್ರ ಬುಕ್ ಇದ್ದರೆ ಒಂದ್ಸರಿ ನೋಡ್ಕೊಳ್ಳಿ, ಇಲ್ಲಾಂದರೆ ಬುಕ್ ಇಲ್ಲ ಅಂದರೆ KTBSಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಗ್ರೌಂಡನ್ನು ನೀವು ನೋಡಿಕೊಂಡ್ರೆ ನಿಮ್ಗೆ ಈಸಿ ಆಗ್ತೈತೆ. ಇವಾಗ ನೋಡಿರಿ, ಇದು ಹಲಗೆ, ಇದು ಹಿಂಭಾಗದ ಹಲಗೆ, ಇದು ಒಳಗಡೆ ಇರುವಂತಹ ಹಗಲೆ. ಹಿಂಭಾಗದ ಹಲಗೆ ಎಷ್ಟಿದೆ ಅಂದರೆ 1.80 ಮೀಟರ್ ಇದೆ. ಇದು ಉದ್ದ. ಅಗಲ ಎಷ್ಟಿದೆ ಅಂದರೆ 1.05 ಮೀಟರ್ ಅಗಲ ಇದೆ. ಇದು ಹಿಂಭಾಗದ ಹಲಿಗೆ. ಇದು ಒಳಭಾಗದ ಹಲಿಗೆ ಅಂದರೆ ಇದು 0.59 ಮೀಟರ್ ಉದ್ದ, 0.45 ಮೀಟರ್ ಅಗಲ. ಇದು ಒಳಗಡೆ ಇರುವಂಥ ಹಲಿಗೆ. ಇಲ್ಲಿದೆ ನೋಡಿ, ಈ ಕಡೆ ನೋಡಿರಿ, ಇದು ಹಿಂಭಾಗದ ಹಲಿಗೆ, ಇದು ಹಿಂಭಾಗದ ಹಲಿಗೆ, ಇದು ಒಳಭಾಗದ ಹಲಿಗೆ. ಇದು ಬಾಸ್ಕೆಟ್, ಇದು ಬಾಸ್ಕೆಟ್ ಇದೆಯಲ್ಲ, ಇದು ಜಾಲಿಗೆ ಇದೆ, ಇದು ಬಾಸ್ಕೆಟ್. ಇದು ಈ ಹಿಂಭಾಗದ ಹಲಿಗೆಯಿಂದ ಬಾಸ್ಕೆಟ್ ಎಷ್ಟು ಮೀಟ್ರ್ ಅಂತ ಇರ್ತಂದರೆ 0.15 ಮೀಟ್ರ್ ಇರ್ತೈತೆ. ಇದು ಬಾಸ್ಕೆಟ್ ರಿಂಗ್ ವ್ಯಾಸ ಇದೆಯಲ್ಲ, ಇದು ಎಷ್ಟಿರ್ತದೆ ಅಂತಂದರೆ ಅದು 0.45 ಮೀಟ್ರ್ ವ್ಯಾಸ ಇರ್ತೈತೆ. ನೋಡಿರಿ, ಹಿಂಭಾಗದ ಹಲಿಗೆ ಮತ್ತು ಬಾಸ್ಕೆಟ್ ಎರಡರ ಬಗ್ಗೆನೂ ಕೊಟ್ಟಿದ್ದಾರೆ. ಇವಾಗ ಸಲಕರಣೆ. ಚೆಂಡು ಗೋಲಾಕಾರವಾಗಿದ್ದು, ಚೆಂಡಿನಿದೆ ಗೋಲಾಕಾರವಿದೆ, ಕಿತ್ತಾಳೆ ಬಣ್ಣದಿದೆ ನೋಡಿ, ಮತ್ತು ಗೋಲಾಕಾರವಾಗಿದ್ದು ಚರ್ಮ ಅಥವಾ ರಬ್ಬರ್ನಿಂದ ಮಾಡಿರ್ತಾರೆ. ಚೆಂಡಿನ ಒಳಗಿನ ಗಾಳಿಯನ್ನು ಪರೀಕ್ಷಿಸಬೇಕಾದ್ರೆ ನಾವೇನು ಮಾಡಬೇಕಂದ್ರೆ 1.80 ಮೀಟರ್ ಎತ್ತರದಿಂದ ಬಿಡಿಸಿದಾಗ ಅದರ ತಳಭಾಗ ಎಷ್ಟು ಅಂದರೆ ಅದರ ಕೆಳಭಾಗ ಎಷ್ಟು ಪುಟಿಬೇಕಂದ್ರೆ 1.20 ಮೀಟರ್ನಿಂದ 1.40 ಮೀಟರ್ನಷ್ಟು ಎತ್ತರಕ್ಕೆ ಪುಟಿಬೇಕು. ಚೆಂಡಿನ ಅಳತೆ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ವಿಭಿನ್ನ ರೀತಿಯಲ್ಲಿ ಇರ್ತೈತೆ. ಇವಾಗ ಪುರುಷರದು ಸುತ್ತಳತೆ, ಬಾಲಿನ ಸುತ್ತಳತೆ ಎಷ್ಟಿರ್ತದೆ ಅಂದರೆ 74ರಿಂದ 78 ಸೆಂಟಿಮೀಟ್ರ್ ಇರ್ತೈತೆ. ತೂಕ ಎಷ್ಟಿರ್ತದೆ ಅಂದರೆ 567ರಿಂದ 650. ಮಹಿಳೆಯರದು ಸುತ್ತಳತೆ 72.4 ಇಂದ 73.7. ಇದ್ರ ತೂಕ ಎಷ್ಟಿರ್ತದೆ ಅಂದರೆ 510ರಿಂದ 567ವರೆಗೆ ಇರ್ತೈತೆ. ಹಿಂಭಾಗದ ಹಲಗೆಯು ಅಡ್ಡಲಾಗಿ ಎಷ್ಟಿದೆ ಅಂದರೆ 1.80 ಮೀಟರ್ ಉದ್ದ ಇದೆ, ಹಾಗೂ ಲಂಬವಾಗಿ, ಅಡ್ಡಲಾಗಿ ಅಂದರೆ ಉದ್ದ ಅಂತ ಅರ್ಥ, ಲಂಬವಾಗಿ ಅಂತಂದರೆ 1.05 ಮೀಟರ್ ಇರ್ತೈತೆ. ಇದನ್ನು ಪಾರದರ್ಶಕ ವಸ್ತುವಿನಿಂದ ಮಾಡಿರ್ತಾರೆ, ಯಾಕಂದರೆ ಕಾಣಬೇಕದು, ಕಾಣೋ ಸಲುವಾಗಿ ಏನು ಮಾಡ್ತಾರೆ, ಪಾರದರ್ಶಕ ವಸ್ತುವಿನಿಂದ ಮಾಡಿರ್ತಾರೆ. ಇಲ್ಲವಾದರೆ ಇದಕ್ಕೆ ಏನು ಮಾಡ್ತಾರೆ, ಬಿಳಿ ಬಣ್ಣ ಲೇಪನವನ್ನಾದರೂ ಹಚ್ಚಿರ್ತಾರೆ. ಇದರ ಮೇಲಿನ ಗೆರೆಗಳನ್ನು ಸ್ಪಷ್ಟವಾಗಿ ಕಾಣಲು ಹಾಕಿರ್ತಾರೆ. ಈ ಹಲಗೆಯ ಒಳಗಿನ ಆಯತಾಕಾರದ ಅಡ್ಡಲಾಗಿ ಅದು ಒಳಗಡೆ ತೋರಿಸ್ದಲ್ಲದು ಅದೆಷ್ಟಂದರೆ 59 ಸೆಂಟಿಮೀಟರ್, ಹಾಗೂ ಲಂಬವಾಗಿ 45 ಸೆಂಟಿಮೀಟರ್. 0.59 ಅಂದರೆ ಅದು ಮೀಟರ್, ಓನ್ಲಿ 59 ಅಂದರೆ ಅದು ಸೆಂಟಿಮೀಟರ್. ನೋಡಿದ್ದು ಕೊಟ್ಟಿದ್ದಾರೆ ಇಲ್ಲಿ. ಎಲ್ಲ ಗೆರೆಗಳ ಅಗಲ ಎಷ್ಟಿರ್ತಂತೆ 5 ಸೆಂಟಿಮೀಟರ್ ಇರ್ತಂತೆ. ಇತರೆ ಸಲಕರಣೆಗಳಿಗೆ ಮುಖ್ಯವಾಗಿ ಗಡಿಯಾರಗಳು, ತಪ್ಪು ಸೂಚಿಸುವ ಫಲಕಗಳು ಮತ್ತು ಬಾಣದ ಗುರುತು ಹಾಗೂ ಅಂಕಪಟ್ಟಿಯ ಅವಶ್ಯಕತೆ ಇಲ್ಲಿ ಇರ್ತದೆ. ಈಗ ಸಾಮಾನ್ಯ ನಿಯಮಗಳು. ಬಾಸ್ಕೆಟ್ಬಾಲ್ ಆಟ ಆಡಬೇಕಾದ್ರೆ ಯಾವ ನಿಯಮಗಳನ್ನು ನಾವು ಪಾಲಿಸಬೇಕು ಅಂಥೇಳಿ. ಬಾಸ್ಕೆಟ್ಬಾಲ್ ಆಟವನ್ನು 5 ಆಟಗಾರರಿರುವ 2 ತಂಡಗಳ ಮಧ್ಯೆ ಆಡ್ತಾರೆ. 5 ಜನ ಆಟಗಾರರು ಇರ್ತಾರೆ. ಆಟಗಾರರನ್ನು ಬದಲಾಯಿಸಲು ಯಾವುದೇ ನಿರ್ಬಂಧಗಳು ಇಲ್ಲಿ ಇಲ್ಲ. ಆಟವು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವ ಸಮಯದಲ್ಲಿ ನೆರವೇರಿಸಬೇಕಾಗುತ್ತದೆ. ಆಟಗಾರ ಏನು ಮಾಡಬೇಕಂದ್ರೆ, ಆಟಗಾರರು ಬದಲಾಯಿಸಲು ಯಾವುದೇ ನಿರ್ಬಂಧಗಳಿಲ್ಲವಾದರೂ ಕೂಡ, ಯಾವುದೇ ನಿರ್ಬಂಧ ಇಲ್ಲ ಅಂದರೂ ಕೂಡ ಆಟವು ತಾತ್ಕಾಲಿಕವಾಗಿ ಯಾವಾಗ ಸ್ಥಗಿತಗೊಳ್ತದಲ್ಲ ಆವಾಗ ಮಾತ್ರ ಚೇಂಜ್ ಮಾಡಬೇಕಂತೆ.
7 ಜನ ಬದಲಿ ಆಟಗಾರರು ನೋಡಿ ಕೊಟ್ಟಿದ್ದಾರೆ. 7 ಜನ ಬದಲಿ ಆಟಗಾರರು. ಪ್ರತಿ ತಂಡ ಏನಿರ್ತದೆ ಹೊಂದಿರ್ತದೆ. 5 ಜನ ಆಟಗಾರರು, 7 ಜನ ಬದಲಿ ಆಟಗಾರರು. ಪ್ರತಿ 2 ತಂಡ ಇರ್ತಾವಲ್ಲ, 2 ತಂಡನೂ ಕೂಡ ಹೊಂದಿರ್ತವೆ. ಚೆಂಡನ್ನು ಎದುರಾಳಿಯ ಬುಟ್ಟಿ ಒಳಗೆ ಅಂದರೆ ಲೋಹದ ರಿಂಗ್ ಮತ್ತು ನೆಟ್ನಿಂದ ನಿರ್ಮಿತ ನೆಟ್ನೊಳಗೆ ಏನು ಮಾಡ್ತಾರೆ, ಹಾಕ್ತಾರೆ. ಹಾಗೂ ಅದೇ ಸಮಯದಲ್ಲಿ ತಾವು ರಕ್ಷಿಸುವ ಬುಟ್ಟಿಗಳಿಗೆ ಎದುರಾಳಿಗಳು ಚೆಂಡನ್ನು ಹಾಕದಂತೆ ನೋಡಿಕೊಳ್ತಾರೆ. ಅಂದರೆ ನಾವು ಹಾಕಬೇಕು, ಅವ್ರ ಗ್ರೌಂಡಿಗೆ ಹೋಗಿ ನಾವು ಹಾಕಬೇಕು, ಆದರೆ ಅವರು ನಮ್ಮ ಗ್ರೌಂಡಿಗೆ ಬಂದು ಹಾಕಲ್ದಂಗೆ ನಾವು ಏನು ಮಾಡಬೇಕು, ನೋಡ್ಕೊಳ್ಬೇಕಂತೆ. ಬಾಸ್ಕೆಟ್ಬಾಲ್ ಆಟದ ಮೂಲ ಉದ್ದೇಶವಾಗಿರ್ತದೆ ಯಾವುದು, ರಿಂಗ್ ಮಾಡೋದೇ, ಅಂದರೆ ಮಾಡುವುದೇ ಬಾಸ್ಕೆಟ್ಬಾಲ್ನ ಮುಖ್ಯ ಉದ್ದೇಶ ಆಗಿರ್ತದೆ. ತಮ್ಮ ತಂಡದವರು ಅಂಕ ಗಳಿಸಲು ಇರುವ ಬುಟ್ಟಿ ಹಾಗೂ ಅಂಕಣದ ಅರ್ಧ ಭಾಗಕ್ಕೆ ಮುಂಭಾಗದ ಅಂಕಣ ಅಂಥೇಳಿ ಕರಿತೀವಿ. ಅದಕ್ಕೆ ಏನಂತೀವಿ, ಮುಂಭಾಗದ ಅಂಕಣ ಅಂತ ಕರಿತೀವಿ. ಯಾವುದು, ತಮ್ಮ ತಂಡದವರು, ನಮ್ಮ ತಂಡ ಇದೆಯಲ್ಲ, ಅಂಕ ಗಳಿಸಲು ಇರುವಂತಹ ಬುಟ್ಟಿ ಅಥವಾ ಅಂಕಣದ ಅರ್ಧ ಭಾಗಕ್ಕೆ ಏನಂತೀವಿ, ಅದು ಮುಂಭಾಗದ ಅಂಕಣ ಅಂತೇಳಿ ಕರಿತೀವಿ. ಮತ್ತು ತಮ್ಮ ತಂಡದವರು ಎದುರಾಳಿಗಳಿಂದ ರಕ್ಷಿಸುತ್ತಿರುವ ಬುಟ್ಟಿ ಹಾಗೂ ಅಂಕಣದ ಅರ್ಧ ಭಾಗವನ್ನು ಹಿಂಭಾಗದ ಅಂಕಣ ಅಂತೇಳಿ ಕರಿತೀವಿ. ಇವೆರಡು ನೆನ್ಪಿಟ್ಕೋಬೇಕು, ಹಿಂಭಾಗದ ಅಂಕಣ ಯಾವುದು, ಮುಂಭಾಗದ ಅಂಕಣ ಯಾವುದು ಅಂತೇಳಿ. ಇವಾಗ ಚೆಂಡನ್ನು ಮುನ್ನಡೆಸಿ ಹೋಗಲು ಅದನ್ನು ಆಟಗಾರರು ಪಾಸ್ ಮಾಡಬೇಕಾಗ್ತೈತಿ. ಚೆಂಡು ಮುನ್ನಡೆಸ್ಕೊಂಡು ಹೋಗಬೇಕಾದ್ರೆ ಆಟಗಾರ ಏನು ಮಾಡಬೇಕು, ಅದಕ್ಕೆ ಪಾಸ್ ಮಾಡಬೇಕಾಗ್ತೈತಿ. ಒಂದು ಕೈಯಿಂದ ನೆಲಕ್ಕೆ ಪುಟಿಸುತ್ತಾ ಹೋಗಬೇಕು, ಒಂದು ಕೈಯಿಂದ ಏನು ಮಾಡಬೇಕು, ಡ್ರಿಬ್ಲಿಂಗ್ ಮಾಡ್ಕೊತಾ ಹೋಗಬೇಕು. ಮೂಲ ಕೌಶಲ್ಯಗಳಾದಂತಹ ಕಾಲುಗಳ ಕ್ರಿಯೆ ಆಗಿರ್ಬೋದು, ಚೆಂಡನ್ನು ಹಿಡಿಯುವುದಾಗಿರ್ಬೋದು, ಪುಟಿಸುವುದಾಗಿರ್ಬೋದು. ನೋಡಿಲಿ, ಮೂಲ ಕೌಶಲ್ಯಗಳು ಯಾವಂದರೆ ಕಾಲುಗಳ ಕ್ರಿಯೆ ಮಾಡಬೇಕು, ಹಾಗೂ ಚೆಂಡನ್ನು ಹಿಡಿಯುವುದು, ಪುಟಿಸಬೇಕು, ಅದಕ್ಕೆ ಶೂಟ್ ಮಾಡಬೇಕು, ಪಾಸ್ ಮಾಡಬೇಕು, ರಿಬೌಂಡಿಂಗ್ ಮಾಡಬೇಕು, ಚೆಂಡನ್ನು ಚೆಂಡಿಲ್ಲದೆ ಚಲಿಸಬೇಕು, ಹಾಗೆ ಚೆಂಡಿನೊಂದಿಗೂ ಕೂಡ ಚಲಿಸಬೇಕು. ಈ ಎಲ್ಲ ಕೌಶಲ್ಯಗಳನ್ನು ಆಟಗಾರರು ಮಾಡಬೇಕು. ಬಾಸ್ಕೆಟ್ಬಾಲ್ ಆಟದ ಒಟ್ಟು ನಿಮಿಷ ಎಷ್ಟಂದರೆ 40 ನಿಮಿಷಗಳು. ಅದರಲ್ಲಿ 10 ನಿಮಿಷಗಳ 4 ಅವಧಿಗಳು ಇರ್ತವೆ. 10 ನಿಮಿಷಗಳದ್ದು 4 ಅವಧಿಗಳು ಇರ್ತವೆ. ಅರ್ಧ ಸಮಯ ಏನಿರ್ತೈತಿ ಅಂದರೆ ಅರ್ಧ ಸಮಯದ ನಂತರ 15 ನಿಮಿಷ ವಿಶ್ರಾಮ ಇರ್ತೈತಿ. ಅರ್ಧ ಗೇಮ್ಸ್ ಮುಗಿದ ಮೇಲೆ 15 ನಿಮಿಷ ದೀರ್ಘ ವಿಶ್ರಾಂತಿ ಇರ್ತೈತಿ ಇಲ್ಲಿ. ಮತ್ತು ಇತರೆ ಅವಧಿಗಳ ಮಧ್ಯದಲ್ಲಿ 2 ನಿಮಿಷ ವಿಶ್ರಾಂತಿ ಇರ್ತೈತಿ. 10 ನಿಮಿಷಗಳು 2 ನಿಮಿಷ, 10 ನಿಮಿಷ ಮತ್ತು 2 ನಿಮಿಷ ರೆಸ್ಟ್, ಮತ್ತು 10 ನಿಮಿಷ ಆಡ್ತಾರೆ. ಆಮೇಲೆ 15 ನಿಮಿಷ ಈ ಥರ ಇರ್ತೈತಿ. ಆಟದ ಅವಧಿ ಕೊನೆಯಲ್ಲಿ ಅಂಕಗಳು ಸಮಗೊಂಡ್ರೆ ಪಂದ್ಯ ಡ್ರಾ ಆದಾಗ 5 ನಿಮಿಷಗಳ ಅಧಿಕ ಸಮಯ ಆಟವಾಡಿಸಿ ಫಲಿತಾಂಶ ಏನು ಮಾಡ್ತಾರೆ, ನಿರ್ಧರಿಸ್ತಾರೆ. ಒಂದು ವೇಳೆ 2 ಕಡೆ ಅಂಕಗಳು ಸಮವಾದವು ಅಂದರೆ ಅಧಿಕ ಸಮಯ 5 ನಿಮಿಷ ಕೊಡ್ತಾರೆ. ಇದು ಆದಮೇಲೆ ಭೀ ಸಮ ಅದು ಅಂತಂದ್ರೆ, ಇದಾಗಿಯೂ ಫಲಿತಾಂಶ ಸಮ ಬರಲಿಲ್ಲ ಅಂದರೆ 5 ನಿಮಿಷಗಳ ಅಧಿಕ ಅವಧಿಯನ್ನು ಹಿಂತಿಳಿಸಂತೆ ಕೊಡ್ತಾ ಹೋಗ್ತಾರೆ. 5 ನಿಮಿಷ ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಪಂದ್ಯಾಟ ಅಂದರೆ ಎಲ್ಲಿ ಗಂಟ ಅಂತಾರೆ, ಫಲಿತಾಂಶ ಬರೋವರೆಗೂ 5 ನಿಮಿಷ ಕೊಡ್ತಾನೆ ಹೋಗ್ತಾರೆ. ಪಂದ್ಯಾಟದ ಅರ್ಧ ಸಮಯದ ನಂತರ ತಂಡಗಳು ಏನು ಮಾಡಬೇಕಂದ್ರೆ ಅಂಕ ಗಳಿಸುವ ದಿಕ್ಕನ್ನು ಬದಲಾಯಿಸಬೇಕು. ಅರ್ಧ ಸಮಯ ಅಂದರೆ 15 ನಿಮಿಷಕ್ಕೆ ಒಂದು ಸರಿ ಏನು ಮಾಡಬೇಕು, 15 ನಿಮಿಷ ಆಗಿದ ಮೇಲೆ ಅಂಕ ಗಳಿಸುವ ದಿಕ್ಕನ್ನು ಅಂದರೆ ಗ್ರೌಂಡನ್ನು ಚೇಂಜ್ ಮಾಡಬೇಕಿಲ್ಲಿ. ಪಂದ್ಯಾಟದ ಮೊದಲಾರ್ಧದಲ್ಲಿ ಪ್ರತಿ ತಂಡಕ್ಕೆ 1 ನಿಮಿಷದ ವಿಶ್ರಾಂತಿ ಇರ್ತೈತಿ. ಪ್ರತಿ ತಂಡಕ್ಕೆ ಏನು ಮಾಡ್ತೈತಿ, 1 ನಿಮಿಷದ 2 ವಿಶ್ರಾಂತಿಗಳು ಇರ್ತವೆ. ಬೇಡಿಕೆಯ ಆಧಾರದ ಮೇಲೆ ಅವು ಏನು ಕೊಡ್ತಾರೆ. ಅದೇ ರೀತಿ ದ್ವಿತೀಯ ಅರ್ಧದಲ್ಲಿ ಕೂಡ ಪ್ರತಿ ತಂಡಕ್ಕೆ ಇಂತಹ 3 ಅವಕಾಶಗಳನ್ನು ಕೊಡ್ತಾರೆ. ಅವನ್ನು ಕೂಡ ಬೇಡಿಕೆ ಆಧಾರದ ಮೇಲೆ ಕೊಡ್ತಾರೆ. 3 ಅಂಕದ ಗೆರೆ ಹಿಂದಿನಿಂದ ಚೆಂಡನ್ನು ಎಸೆದು ಬುಟ್ಟಿಯೊಳಗೆ ಯಶಸ್ವಿಯಾಗಿ ಹಾಕಿದಾಗ ಅಲ್ಲಿ ಏನು ಸಿಗ್ತದೆ ಅಂದರೆ 3 ಅಂಕಗಳು ಸಿಗ್ತವೆ. ಎಲ್ಲಿ ನಿಂದಿರಬೇಕದು, 3 ಅಂಕದ ಗೆರೆ ಮೇಲೆ ನಿಂತು ಹಾಕಬೇಕು. ಉಳಿದೆಲ್ಲ ಪ್ರವೇಶದಲ್ಲಿ ಅಂದರೆ 2 ಅಂಕಗಳು ಸಿಗ್ತವೆ. ಬೇರೆ ಕಡೆಯಿಂದ ಎಲ್ಲಿಂದ ಹಾಕಿದ್ರೂ ಕೂಡ ಅಲ್ಲಿ 2 ಅಂಕಗಳು ಸಿಗ್ತವೆ. ನೋಡಿರಿ, ಫ್ರೀ ಥ್ರೋ ಸಂದರ್ಭದಲ್ಲಿ ಯಶಸ್ವಿಯಾದರೆ 1 ಅಂಕ, ಫ್ರೀ ಥ್ರೋದಲ್ಲಿ ಯಶಸ್ವಿಯಾದರೆ 1 ಅಂಕ. ಉಳಿದಾಗ ಬೇರೆ ಕಡೆ ಎಲ್ಲಿಂದ ಹಾಕಿದ್ರು 2 ಅಂಕ. 3 ಗೆರೆಯ ಅಂಕದ ಮೇಲೆ ಹಾಕಿದರೆ ಮಾತ್ರ 3 ಅಂಕಗಳು. ಎಕ್ಸಾಮಲ್ಲಿ ಕೇಳ್ತಾರೆ, ಇವ್ನು ನೆನ್ಪಿಟ್ಕೋಬೇಕು. ನಿಯಮ ಉಲ್ಲಂಘನೆ ಆದಾಗ, ವೈಲೇಷನ್ ಆದಾಗ ಮತ್ತು ಅಕ್ರಮ ಫೌಲ್ ಆದಾಗ ಆ ಸಂದರ್ಭದಲ್ಲಿ ಗಡಿಯಾರವನ್ನು ಕೂಡ ನಿಲ್ಲಿಸ್ತಾರೆ. ಅವಾಗ ಸ್ಟಾಪ್ ಮಾಡ್ತಾರೆ. ಇವಾಗ ಉಲ್ಲಂಘನೆಗಳು ಏನೇನು ಫಾಲ್ ಆಗ್ತವೆ ಅಂತ ನೋಡಿರಿ. ನಿಯಮ ಉಲ್ಲಂಘನೆಯಲ್ಲಿ 2 ಕೈಗಳಿಂದ ಏಕಕಾಲದಲ್ಲಿ ಚೆಂಡನ್ನು ಪುಟಿಸಿದರೆ ಅವಾಗ ನಿಯಮ ಉಲ್ಲಂಘನೆ ಆಗ್ತೈತೆ. ಚೆಂಡನ್ನು ಕೈಗಳಲ್ಲಿ ಹಿಡಿದು ಒಂದಕ್ಕಿಂತ ಹೆಚ್ಚು ಹೆಜ್ಜೆಗಳನ್ನು ಇಟ್ಟರೆ ಅವಾಗೂ ಕೂಡ ನಿಯಮ ಉಲ್ಲಂಘನೆ ಆಗುತ್ತೆ. ಪುಟಿಸಿದ ನಂತರ ಚೆಂಡನ್ನು ಹಿಡಿದು ಮತ್ತೆ ಪುಟಿಸಿದರೆ ಅವಾಗೂ ಕೂಡ ನಿಯಮ ಉಲ್ಲಂಘನೆ ಆಗುತ್ತೆ. ಉದ್ದೇಶಪೂರ್ವಕವಾಗಿ ಕಾಲನ್ನು ಬಳಸಿ ಚೆಂಡನ್ನು ನಿಯಂತ್ರಿಸಿದರೂ ಕೂಡ ಅವಾಗೂ ಕೂಡ ಏನಾಗುತ್ತೆ, ಫಾಲ್ ಆಗುತ್ತೆ. ಪುಟಿಸುವಾಗ ಚೆಂಡನ್ನು ಮಧ್ಯಕ್ಕಿಂತ ಕೆಳಭಾಗದಲ್ಲಿ ಪುಟಿಸಿದರೆ ಅವಾಗೂ ಕೂಡ ಫಾಲ್ ಆಗ್ತೈತಿ.
3 ಸೆಕೆಂಡ್ ಅಥವಾ ಹೆಚ್ಚು ಕಾಲ ನಿರ್ಬಂಧಿತ ಪ್ರದೇಶದಲ್ಲಿ ನಿಲ್ಲಬಾರ್ದು. ಅವಾಗ ನಿಂತರೂ ಕೂಡ ಏನಾಗ್ತೈತಿ, ಅದನ್ನು ಕೂಡ ಫಾಲ್ ಆಗ್ತೈತಿ. 5 ಸೆಕೆಂಡ್ ನಿಯಮ ಉಲ್ಲಂಘನೆ ಕೂಡ ಮಾಡಿದ್ರೆ ಅವು ಕೂಡ ಫಾಲ್ ಆಗ್ತೈತಿ. 8 ಸೆಕೆಂಡ್ ನಿಯಮ ಉಲ್ಲಂಘನೆ ಕೂಡ ಮಾಡೋಂಗಿಲ್ಲ. ಹಾಗೂ 24 ಸೆಕೆಂಡ್ ನಿಯಮ ಉಲ್ಲಂಘನೆಗಳು ಕೂಡ ಮಾಡೋದು. ಈ 8 ಸಂದರ್ಭದಲ್ಲೆಲ್ಲ ನೀವು ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಫಾಲ್ ಆಗ್ತೇವೆ. ಈ ನಿಯಮ ಇವೆಲ್ಲ ಮುರಿದ್ರೆ ಅವಾಗ ಉಲ್ಲಂಘನೆ ಆಗಿದೆ ಅಂತ ಅರ್ಥ. ಅವಾಗೀಗ ಅಕ್ರಮಗಳು. ಪ್ರತಿ ತಂಡದ ಆಟಗಾರರು 5 ವೈಯಕ್ತಿಕ ತಪ್ಪು ಮಾಡುವ ಅವಕಾಶ ಇರ್ತದೆ. ಪ್ರತಿ ತಂಡದವರಿಗೂ ಗ್ರೂಪಲ್ಲಿ ಮತ್ತೊಬ್ಬೊಬ್ಬರು ಮಾಡೋಂಗಿಲ್ಲ. ಒಂದು ತಂಡ 5 ತಪ್ಪುಗಳನ್ನು ಮಾಡಿದರೆ ಏನು ಮಾಡ್ತಾರೆ, ಅದನ್ನು ದಾಖಲಿಸ್ತಾರೆ. 5 ತಪ್ಪುಗಳಿಗಿಂತ ಹೆಚ್ಚಿಗೆ ಮಾಡೋಂಗಿಲ್ಲ, 5 ಮಾಡಬೇಕು. ಯಾವ ಆಟಗಾರನು 5 ವೈಯಕ್ತಿಕ ತಪ್ಪುಗಳನ್ನು ಪೂರ್ತಿಯಾದಲ್ಲಿ, ಯಾವ ಆಟಗಾರನ 5 ವೈಯಕ್ತಿಕ ತಪ್ಪುಗಳನ್ನು ಪೂರ್ತಿಯಾದಲ್ಲಿ ಅಂತಹ ಆಟಗಾರನ ಆಟದಿಂದ ಹೊರ ಹಾಕ್ತಾರೆ. ಅಂದರೆ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಅನಿಸುತ್ತೆ, ಗುಂಪಿಂದೆಲ್ಲ ಇದು ಪ್ರತಿಯೊಬ್ಬರಿಗೂ 5 ಏನು ಕೊಡ್ತಾರಂತೆ, ವೈಯಕ್ತಿಕ ತಪ್ಪುಗಳು ಮಾಡಲಿಕ್ಕೆ ಅವಕಾಶ ಇದೆ. ತಪ್ಪುಗಳು ಇದೆ ಅಂಥೇಳಿ ತಪ್ಪು ಮಾಡೋಂಗಿಲ್ಲ. ಆದರೆ ತಪ್ಪಾದರೆ ಒಬ್ಬರು 5 ಅಷ್ಟೇ ಮಾಡಬೇಕು, ಜಾಸ್ತಿ ಮಾಡೋಂಗಿಲ್ಲ. ಜಾಸ್ತಿ ಆದರೆ ಏನು ಮಾಡ್ತಾರೆ, ಆಟದಿಂದ ಹೊರಗೆ ಹಾಕ್ತಾರೆ. ಅಕ್ರಮಗಳನ್ನು ಎದುರಾಳಿಗಳನ್ನು ನೂಕುವುದು. ಯಾವ್ಯಾವಪ್ಪ ನಾವು ಅಕ್ರಮಗಳು ಮಾಡ್ತೀವಿ ಅಂದರೆ ಎದುರಾಳಿಗಳನ್ನು ಹಿಡಿಯುವುದಾಗಿರ್ಬೋದು, ನೂಕೋದಾಗಿರ್ಬೋದು, ಆಕ್ರಮಣ ಚಾರ್ಜ್ ಮಾಡ್ಬೋದು. ಅಂದರೆ ಸುಮ್ಮನೆ ಅವ್ರ ಮೇಲೆ ಚಾರ್ಜ್ ಮಾಡೋದು. ಪ್ರತಿ ಕ್ವಾರ್ಟರ್ನಲ್ಲಿ ತಂಡ ಎಸಗುವ 5ನೇ ತಪ್ಪಿಗೆ ಎದುರಾಳಿ ತಂಡಕ್ಕೆ 2 ಫ್ರೀ ಥ್ರೋ ನೀಡಲಾಗ್ತದೆ. ಒಂದೊಂದ್ಸರಿ ಡೌಟ್ ಬರ್ತಾಯಿದೆ, ಇದು ಏನು ಒಂದು ತಂಡಕ್ಕೆ ಕೊಡ್ತಾರೋ 5, ಒಬ್ರಿಗೆ ಕೊಡ್ತಾರೆ ಅಂತ ಸರಿ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ. ಇದರಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ, ಬೇರೆದರಲ್ಲಿ ನೋಡ್ಕೊಂಡು ಹೇಳ್ತೀನಿ. ಇವಾಗ ಅಭ್ಯಾಸ ಪ್ರಶ್ನೆಗಳು. ಇವಾಗೇನು ಲೆಸನ್ ನೋಡಿದೇವಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳು. ಬಾಸ್ಕೆಟ್ಬಾಲ್ ಅಂಕಣವು ಯಾವ ಆಕಾರದಲ್ಲಿರ್ತದೆ? ಆಯತಾಕಾರದಲ್ಲಿ ಇರ್ತದೆ. ಆಯತ. ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಡ್ಯಾಶ್ನಲ್ಲಿ ಒಲಿಂಪಿಕ್ಗೆ ಸೇರ್ಪಡೆಯಾಯಿತು ಅಂದರೆ 1936ರಲ್ಲಿ. ಪುರುಷರ ಬಾಸ್ಕೆಟ್ಬಾಲ್ ಆಟಕ್ಕೆ ಬಳಸುವ ಚೆಂಡಿನ ಸುತ್ತಳತೆ ಎಷ್ಟಿರ್ತೈತೆ? ಅದು 74.9 78 ಇರುತ್ತೆ. ಮಹಿಳೆಯರದು 72 73 ಇರ್ತೈತಿ. ಅಲ್ಲೂ ಪಾಯಿಂಟ್ ಏನೋ ಬರುತ್ತೆ ಸಮಥಿಂಗು ನೋಡಿರಿ. ಆಮೇಲೆ ಬಾಸ್ಕೆಟ್ಬಾಲ್ ಆಟದ ಒಟ್ಟು ಕಾಲಾವಕಾಶಗಳನ್ನು ಎಷ್ಟು ನಿಮಿಷಗಳಲ್ಲಿ 4 ಅವಧಿಗಳು ಆಡಿಸ್ತಾರೆ ಅಂದರೆ 40 ನಿಮಿಷ ಇರ್ತೈತೆ ಒಟ್ಟು ಸಮಯ. 10 ನಿಮಿಷದ 4 ಅವಧಿಗಳು ವಿಂಗಡಿಸ್ತಾರೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಫ್ರೀ ಥ್ರೋ ಸಂದರ್ಭದಲ್ಲಿ ಎಷ್ಟು ಅಂಕಗಳು ಸಿಗ್ತವೆ ಅಂದರೆ ಫ್ರೀ ಥ್ರೋ ಸಂದರ್ಭದಲ್ಲಿ 1 ಅಂಕಗಳು ಸಿಗ್ತೈತೆ. ಬೇರೆ ಕಡೆ ಎಲ್ಲ ಟೈಮಿನಲ್ಲಿ 2 ಅಂಕಗಳು. 3 ಅಂಕದಲ್ಲಿ ಹಾಕಿದರೆ 3 ಅಂಕದ ಗೆರೆ ಮೇಲೆ ಹಾಕಿದರೆ ಅಲ್ಲಿಂದ 3 ಅಂಕಗಳು ಸಿಗ್ತವೆ. ಇವಾಗ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಉತ್ತರದಿಂದ ಆರಿಸಿ ಬರೀಬೇಕು. ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಕಂಡುಹಿಡಿದವರು ನೈಸ್ಮಿತ್. ನಿರ್ದೇಶನ ಮಾತ್ರ ಗುಲಿಕ್ ಅವರು ಕೊಡ್ತಾರೆ. ಬಾಸ್ಕೆಟ್ಬಾಲ್ ಆಟದ ಒಟ್ಟು ಸಮಯ 40 ನಿಮಿಷಗಳು. ಮಹಿಳೆಯರ ಬಾಸ್ಕೆಟ್ಬಾಲ್ ಆಟಕ್ಕೆ ಬಳಸುವ ಚೆಂಡಿನ ತೂಕ ಎಷ್ಟಿರ್ತೈತೆ ಅಂದರೆ 510ರಿಂದ 576 ಇದು 510ರಿಂದ 567 ಗ್ರಾಮ್ ಇರ್ತೈತೆ. ಆಮೇಲೆ ಕೆಳಗಿನ ಪ್ರಶ್ನೆಗಳಿಗೆ 1 ಅಥವಾ 2 ವಾಕ್ಯದಲ್ಲಿ ಉತ್ತರಿಸಬೇಕು. ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಯಾವಾಗ ಮತ್ತು ಯಾರು ಕಂಡುಹಿಡಿದ್ರು ಅಂದರೆ 1891ರಲ್ಲಿ ನೈಸ್ಮಿತ್ ಅವರು ಕಂಡುಹಿಡಿತಾರೆ. ಯಾವ ಆಕಾರದ ಬುಟ್ಟಿಗೆ ಬಾಸ್ಕೆಟ್ಬಾಲ್ ಆಟದ ಪ್ರಾರಂಭ ಆಯಿತು ಅಂದರೆ ಪಿಚ್ಚಣಿನ ಬುಟ್ಟಿಗಳಿಗೆ. ಬಾಸ್ಕೆಟ್ಬಾಲ್ ಆಟದ ಹಿಂಭಾಗದ ಹಲಗೆಯ ಅಳತೆಯನ್ನು ತಿಳಿಸಿ. ಹಿಂಭಾಗದ ಹಲಿಗೆ ಅಂದರೆ 1.80 ಮೀಟರ್ ಉದ್ದ ಮತ್ತು ಅಗಲ 1.05 ಮೀಟರ್ ಅಗಲ ಇರ್ತೈತೆ. ಒಳಗಡೆದು 0.59 ಮೀಟರ್ ಉದ್ದ, 0.45 ಮೀಟರ್ ಅಗಲ ಇರ್ತೈತೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ನಿಯಮ ಉಲ್ಲಂಘನೆಗಳು ಯಾವ್ಯಾವ ಅಂತವು ಅವು ಇದ್ದಾವೆ, ಬರೀಬೇಕು. ಬಾಸ್ಕೆಟ್ಬಾಲ್ ಆಟದಲ್ಲಿ ಅಗತ್ಯವಿರೋ ಕ್ರೀಡೋಪಕರಣಗಳ ಬಗ್ಗೆ ಬರೀಬೇಕು, ನೋಡ್ಕೊಂಡು ಬರೀರಿ. ಇವಾಗ ಹೊಂದಿಸಿ ಬರೆಯೋದು. ಅಂಕಣದ ಅಳತೆ ಎಷ್ಟಿರ್ತದೆ ನೋಡಿರಿ, 28 ಮೀಟರ್ ಉದ್ದ ಇರ್ತೈತೆ, 15 ಮೀಟರ್ ಅಗಲ ಇರ್ತೈತೆ. ಬಾಸ್ಕೆಟ್ಬಾಲ್ ರಿಂಗಿನ ವ್ಯಾಸ ಎಷ್ಟಿರ್ತೈತಿ ಅಂದರೆ 45 ಸೆಂಟಿಮೀಟರ್ ಇರ್ತೈತಿ. ಪುರುಷರ ಚೆಂಡಿನ ತೂಕ ಎಷ್ಟಿರ್ತದೆ ಅಂದರೆ ಹಿಂಭಾಗದ ಹಲಗೆಯ ಅಳತೆ ತಿಳಿಸಿ. ಹಿಂಭಾಗದ ಹಲಗೆ ಎಷ್ಟಿರ್ತೈತೆ? ಹಿಂಭಾಗದ ಹಲಗೆ ಎಲ್ಲಿದೆ ನೋಡಿ, 1.80 ಮೀಟರ್ ಉದ್ದ ಇರ್ತೈತಿ, 1.05 ಮೀಟರ್ ಅಗಲ ಇರ್ತೈತಿ. ಮಹಿಳೆಯರ ಚೆಂಡಿನ ತೂಕ ಎಷ್ಟಿರ್ತದೆ ಅಂದರೆ
10ರಿಂದ 567 ಗ್ರಾಮ್ ಇರ್ತೈತಿ. ಇಷ್ಟೇನಾಯ್ತಂದರೆ ಈ ಬಾಸ್ಕೆಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಾದವು. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ ಕುರಿತು ತರಗತಿ ಮಾಡ್ತೀನಿ. ಯಾರ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ವಿಡಿಯೋಗಳು ಬಳಸ್ಕೊಳ್ಳಿ. ಹಾಗೆ ನಾನು ಸಿಲೆಬಸ್ ವೈಸ್ ಕೂಡ ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಆ ಒಂದು ತರಗತಿಗಳನ್ನು ಕೂಡ ನಿಮ್ಮ ಒಂದು ಅಧ್ಯಯನಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.